ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹೊಸ ಸುತ್ತೋಲೆಯನ್ನು ಕೊಟ್ಟಿದೆ. ಏನು ಅಂತ ನೋಡೋಣ ಬನ್ನಿ. ಹೌದು, ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಕರ್ನಾಟಕದಲ್ಲಿರುವಂಥ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಇಲ್ಲಿ ಒಳಪಡುವಂಥ ಯಾವುದ್ಯಾವುದು ದೇವಾಲಯಗಳಿದೆ, ಆ ದೇವಾಲಯಗಳಲ್ಲಿ ಏನು ಪ್ರಸಾದ ತಯಾರು ಮಾಡ್ತಾ ಇದ್ದಾರೆ, ಏನು ಪ್ರಸಾದ ಎಲ್ಲ ನಾವು ತಗೋತಾ ಇದ್ದೀವಿ, ಅದು ಶುದ್ಧ ನಂದಿನಿ ತುಪ್ಪನ ಬಳಸಿ ಮಾತ್ರ ಬಳಸಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂತ ನೋಡಿದ್ರೆ ಇವಾಗ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ, ನಿನ್ನೆ ಇವತ್ತಿಂದ ತಿರುಪತಿ ಲಡ್ಡುವಿನ ವಿಚಾರದಲ್ಲಿ ತುಂಬ ದೇಶಾದ್ಯಂತ ತುಂಬ ಟೀಕೆಗಳನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಇದು ಎಷ್ಟೊಂದು ವಿವಾದದ ಬಳಿಕ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನು ಮುಂದೆ ನಮಗೆ ಅಲ್ಲಿ ದೇಗುಲಗಳಲ್ಲಿ ಏನೇನು ತಯಾರಿಸುವ ಪ್ರಸಾದಕ್ಕೆ ಇನ್ನು ಮುಂದೆ ಕಡ್ಡಾಯವಾಗಿ ನಂದಿನಿ ತುಪ್ಪನೇ ಬಳಸೋಕ್ಕೆ ಆದೇಶ ಕೊಟ್ಟಿದೆ. ನಂದಿನಿ ಅಂದರೆ ನಮಗೆಲ್ಲ ನಂಬಿಕೆ. ಇದರಿಂದ ನಮ್ಮ ಲೋಕಲಲ್ಲಿ ಯಾರ್ಯಾರು ಫಾರ್ಮರ್ಸ್ ಇದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಫಾರ್ಮರ್ಸ್ ಇದ್ದಾರೆ, ಅವ್ರ ಮುಖದಲ್ಲೂ ಕೂಡ ನಾವು ಒಂದು ಕಿರುನಗೆನ, ಒಂದು ಮಂದಹಾಸನ ಕೂಡ ನೋಡ್ಬೋದು. ಅಂದರೆ ಈಗ ನಮ್ಮಲ್ಲೇ ಉತ್ಪಾದನೆ ಮಾಡ್ತೀವಿ, ಹಾಲು, ಮೊಸರು, ತುಪ್ಪ, ಹಾಗೆ ನಮ್ಮಲ್ಲೇ ಪ್ರಸಾದಕ್ಕೆ ಅದು ತಗೋತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಔಟ್ಫ್ಲೋ ಕೂಡ ಏನಾಗಿರುತ್ತೆ, ಮಿಲ್ಕ್ ಪ್ರಾಡಕ್ಟ್ಸು ಚೆನ್ನಾಗಿರುತ್ತೆ. ಇನ್ನು ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ಎಲ್ಲ ದೇವಸ್ಥಾನಗಳಲ್ಲಿ ನಂದಿನಿ ತುಪ್ಪ ಮಾತ್ರ ಬಳಸಬೇಕು ಅಂತ ಹೇಳಿ ಕರ್ನಾಟಕದ ಮುಜರಾಯಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಒಂದು ಹೊಸ ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಪ್ರಮುಖ ದೇವಾಲಯಗಳಲ್ಲಿ ಪ್ರಸಾದ ವಿತರಿಸಲು ರಾಜ್ಯದೇ ಬ್ರ್ಯಾಂಡ್ ಆಗಿರುವ KMF ನಂದಿನಿ ತುಪ್ಪವನ್ನು ಮಾತ್ರ ಬಳಸಬೇಕು ಅಂತ ಸೂಚನೆ ನೀಡಿದ್ದಾರೆ. ಮತ್ತು ದೇವಾಲಯಗಳಲ್ಲಿ ವಿತರಿಸಲಾಗುವ ಪ್ರಸಾದ ಪರೀಕ್ಷೆ ಕೂಡ ಮಾಡಬೇಕು ಅಂತ ಕೂಡ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಅಂದರೆ ಪ್ರಮುಖ ದೇವಾಲಯಗಳಲ್ಲಿ ಏನೇನು ಪ್ರಸಾದ ನಾವು ತಗೋತಾ ಇದ್ದೀವಿ ಅದರ ಎಲ್ಲದ್ರದ್ದು ಒಂದಷ್ಟು ಪರೀಕ್ಷೆಗಳನ್ನ ಮಾಡಬೇಕು ಅಂತ ಕೂಡ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗೆ ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ಅಂತ, ಈಗ ಕೆಲವೊಂದು ದೇವಸ್ಥಾನಗಳಲ್ಲಿ ದಾಸೋಹ ನಡೆಯುತ್ತೆ, ಮತ್ತು ದೀಪದ ಎಣ್ಣೆ ಅಂತ ಹೇಳಿ ನಾವು ಎಣ್ಣೆ, ತುಪ್ಪ ಎಲ್ಲದನ್ನು ಕೂಡ ನಾವು ಬಳಸ್ತೀವಿ. ಅದೆಲ್ಲದಕ್ಕೂ ಕೂಡ ನಂದಿನಿ ತುಪ್ಪವನ್ನೇ, ನಂದಿನಿ ಬ್ರ್ಯಾಂಡನ್ನೇ ಉಪಯೋಗಿಸ್ಕೋಬೇಕು ಅಂತಲೂ ಕೂಡ ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ. ಒಟ್ಟಾರೆ ನೋಡ್ತಾ ಹೋದರೆ ಈ ತಿರುಪತಿ ಲಡ್ಡು ವಿಚಾರ ಏನು ಎಲ್ಲ ಜನರಲ್ಲಿ ಒಂದಿಷ್ಟು ಕಸಿಬಿಸಿನ ಉಂಟು ಮಾಡಿದೆ, ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ತಗೊಂಡಿರೋ ನಂದಿನಿ ಬ್ರ್ಯಾಂಡನ್ನೇ ಉಪಯೋಗಿಸ್ಕೋಬೇಕು ಅಂತ ಹೇಳಿರೋದು ನಮಗೆಲ್ಲರಿಗೂ ಒಂದಿಷ್ಟು ಸಮಾಧಾನಕವಾದ ಒಂದು ಏನು ಹೇಳ್ತಾರೆ ಅದನ್ನು ಸಮಾಧಾನ. ಸೊ ಎಲ್ಲರ ಮುಖದಲ್ಲೂ ಮತ್ತು ಎಲ್ಲರ ಭಾವನೆಗಳಿಗೂ ಕೂಡ ಇದು ಸಮಾಧಾನವಾಗಿದೆ. ಹಾಗೆ ನೋಡ್ತಾ ಹೋದರೆ ಈಗ ತಿರುಪತಿ ಲಡ್ಡು ವಿಚಾರ ಏನು ನಡೀತಾ ಇದೆ, ಇಡೀ ಪ್ರಪಂಚದಾದ್ಯಂತ ನಮ್ಮ ತಿರುಪತಿ ತಿಮ್ಮಪ್ಪನಿಗೆ ಭಕ್ತರಿದ್ದಾರೆ. ಸೊ ಎಲ್ಲರೂ ಒಂದು ಬೇಡ್ಕೋತಾ ಇದ್ದಾರೆ, ಏನು ಅಂದರೆ ಬಂದಿರೋ ಈ ವದಂತಿ ಸುಳ್ಳಾಗಿರಲಿ ಅಂತಲೇ ಎಲ್ಲರೂ ಬೇಡ್ಕೋತಾ ಇದ್ದೀವಿ. ಕಾದು ನೋಡಬೇಕು ಇನ್ನೂ ಏನೇನು ತಿರುವು ತೊಗೊಳತ್ತೆ ಅಂತ ನೋಡೋಣ. ಇದು ರಾಜಕೀಯ ನಿಲುವಿರ್ಬೋದಾ, ಅಥವಾ ಏನೋ ಒಂದು ಅವರ ಪರ್ಸ್ನಲ್ ಗ್ರಡ್ಜ್ ಇಟ್ಕೊಂಡು ಏನಾದರೂ ಮಾಡಿದಾರಾ, ಇದು ಯಾವ್ದ್ರ ಬಗ್ಗೆನೂ ಯಾರಿಗೂ ಕ್ಲಾರಿಟಿ ಇಲ್ಲ. ಆದರೂ ಇದೆಲ್ಲರ ನಡುವೆ ನಮ್ಮ ಕರ್ನಾಟಕ ಸರ್ಕಾರ ತಗೊಂಡಿರೋ ಅಂಥ ನಿರ್ಧಾರ ಎಲ್ಲರಿಗೂ ಒಂದು ಖುಷಿಯಾಗಿ, ಸಮಾಧಾನಕರವಾಗಿ, ಒಂದು ಸಂತೋಷದ ಒಂದು ಹೊಸ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.